ಸಿಟಿ ರವಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಇವ್ರದ್ದು ಎಮ್ಮೆ ಕೋಣಕ್ಕಿಂತ ದಪ್ಪ ಚರ್ಮದ ಸರ್ಕಾರ. ಸಿಎಂ ಮತ್ತು ಗೃಹ ಸಚಿವರ ವಿರುದ್ಧ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜಿಹಾದಿ ಮಾನಸಿಕತೆಗೆ ಬೆಂಬಲ ನೀಡುವ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಕರ್ನಾಟಕವನ್ನ ಮೊಘಲ್ ಸ್ಥಾನ ಮಾಡೋದಕ್ಕೆ ಹೊರಟಿದ್ದಾರೆ. ಬೇರೆ ಗ್ಯಾರಂಟಿಗಳು ಬೇಡ, ನಮಗೆ ಬದುಕುವ ಗ್ಯಾರಂಟಿಯನ್ನ ಕೊಡಿ ಅಂತ ಸಿಟಿ ರವಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ನಿಮ್ಮ ಬೇರೆ ಗ್ಯಾರಂಟಿಗಳು ಬೇಡ ಸ್ವಾಮಿ, ನಮಗೆ ಬದುಕುವ ಗ್ಯಾರಂಟಿ ಕೊಡಿ, ಬದುಕೋದೇ ಡೌಟ್ ಅನ್ನೋ ಪರಿಸ್ಥಿತಿ ಬಂದಿದೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಾಡಿದ್ದಾನೆ ಅಂತಕ್ಕಂಥದ್ದು ಅಲ್ಲಿ ಪ್ರತ್ಯಕ್ಷದರ್ಶಿಗಳಿದ್ದಂಥವ್ರದ್ದು ದೂರಾಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಸಮಗ್ರ ತನಿಖೆಗೆ ಕರ್ನಾಟಕದ ಗೃಹ ಸಚಿವರಿಗೆ ಆಗ್ರಹಿಸ್ತೇನೆ. ಆ ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಲಘುವಾಗಿ ತೆಗೆದುಕೊಳ್ಳೋ ಸ್ವಭಾವ ಇದೆ. ಅವರು ಎಮ್ಮೆ ಚರ್ಮಕ್ಕಿಂತಲೂ ಕೋಣನ ಚರ್ಮಕ್ಕಿಂತಲೂ ಅವ್ರ ಚರ್ಮ ಭಾಳ ಕೆಲವು ವಿಷಯದಲ್ಲಿ ದಪ್ಪ ಇದೆ, ಕೆಲವು ವಿಷಯದಲ್ಲಿ ಭಾಳ ಸಂವೇದನೆ ತೋರಿಸಿದರೆ, ಕೆಲವು ವಿಷಯದಲ್ಲಿ ದಪ್ಪ ಚರ್ಮದ ಥರದಲ್ಲಿ ಅವರು ವರ್ತನೆ ಮಾಡಿರೋದು ನೋಡಿದ್ದೇವೆ. ನಾನು ಅವರಿಗೆ ಆಗ್ರಹಿಸ್ತೇನೆ, ನೀವು ಇದರ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಮ್ಗೆ ಅನುಮಾನ ಇರೋದು ದುರುದ್ದೇಶಪೂರ್ವಕವಾಗಿ ಹತ್ಯೆ ಮಾಡಿದ್ದಾರೆ, BJP ಕಾರ್ಯಕರ್ತ ಅನ್ನೋ ಹಿನ್ನೆಲೆಯಲ್ಲೇ ಹತ್ಯೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಅನುಮಾನ ಇರ್ತಕ್ಕಂಥದ್ದು. ನಮ್ಗೆ ಅವನು ಯಾರು ಅಂತ ಗೊತ್ತಿರಲಿಲ್ಲ, ಹಿಡಿದ ಮೇಲೆ ಗೊತ್ತಾಗಿದ್ದು. ಆದರೆ ಆ ಕ್ಷಣದಲ್ಲೇ ಪ್ರತ್ಯಕ್ಷದರ್ಶಿಗಳು ದೂರಿದ್ದು ನೇರವಾಗಿ ವೇಗವಾಗಿ ಬ್ರೇಕ್ನೂ ಹಾಕದೆ ಒಂದು ಸೈಡಿಗೆ ತೆಗೆದು ಲೆಫ್ಟಿಗೆ ಬಂದು ಆಮೇಲೆ ಮತ್ತವನು ಹತ್ಯೆ ಮಾಡಿದ ಮೇಲೆ ರೈಟಿಗೆ ತೊಗೊಂಡೋಗಿ ಮುಂದೆ ತೊಗೊಂಡೋಗಿ ಗಾಡಿ ಮುಂದೆ ತೊಗೊಂಡೋಗಿದ್ದಾನೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಪ್ರತ್ಯಕ್ಷದರ್ಶಿಗಳು. ಈ ಎಲ್ಲ ಇದರ ಹಿನ್ನೆಲೆಯಲ್ಲಿ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಕಾರು ಕೊಡಗು ಮಡಿಕೇರಿನಲ್ಲಿ ನಡೆದಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಮಾತನಾಡ್ತಾ ಇದ್ರು. ಬಟ್ ಸಮಗ್ರವಾಗಿ ಸರ್ಕಾರದ ವಿರುದ್ಧ BJP ಈಗ ಮುಗಿಬೀಳ್ತಾ ಇದೆ. ಎಲ್ಲ ಘಟನೆಗಳನ್ನು ಕೂಡ ರೀಕಾಲ್ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.